ಬೆಂಗಳೂರಿನ ಸಮಗ್ರ ಅಭಿವೃದ್ಧಿಗೆ ಸಿಎಂ ಡಿಕೆ ಶಿವಕುಮಾರ್ ಒತ್ತು ನೀಡಿದ್ದಾರೆ. ಬೆಂಗಳೂರಿಗಾಗಿ 26,000 ಕೋಟಿ ಅನುದಾನಕ್ಕೆ ಬೇಡಿಕೆಯನ್ನ ಇಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಮೂಲಸೌಕರ್ಯ ಬಲವರ್ಧನೆಗಾಗಿಯೇ ಡಿಕೆ ಶಿವಕುಮಾರ್ ಡಿಮ್ಯಾಂಡ್ ಮಾಡಿದ್ದಾರೆ. ಮೆಟ್ರೋ ರೈಲು ಡಬಲ್ ಡೆಕ್ಕರ್ ಅನುದಾನಕ್ಕೆ ಬೇಡಿಕೆಯನ್ನ ಇಟ್ಟಿದ್ದಾರೆ. ಬೆಂಗಳೂರು ದೊಡ್ಡದಾಗಿದೆ, ಗಾತ್ರದಲ್ಲೂ ದೊಡ್ಡದಾಗಿದೆ, ಗ್ರೇಟರ್ ಬೆಂಗಳೂರು ಆಗಿದೆ. ಅನುದಾನವೂ ಹೆಚ್ಚಳ ಆಗಬೇಕಾಗಿದೆ. ಬೆಂಗಳೂರು ಸ್ಯಾಟಲೈಟ್ ಟೌನ್ ರಿಂಗ್ ರೋಡ್ ಅನುದಾನಕ್ಕೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. 9,700 ಕೋಟಿ ರೂಪಾಯಿ ವೆಚ್ಚದಲ್ಲಿ 37.121 ಕಿಲೋಮೀಟರ್ ಉದ್ದಕ್ಕೆ ಮೆಟ್ರೋ ಮಾರ್ಗ ಆಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅನುದಾನಕ್ಕೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಡಬಲ್ ಡೆಕ್ಕರ್ ಮೇಲ್ಸೇತುವೆಯನ್ನ ನಿರ್ಮಿಸೋದಕ್ಕೆ ಅನುಮತಿಯನ್ನ ನೀಡಬೇಕು. ಅದರ ಜೊತೆಯಲ್ಲಿ ಸಂಜಾಪುರ ಹಾಗೂ ಹೆಬ್ಬಾಳ ಸುರಂಗ ಮಾರ್ಗದ ಡಿಪಿಆರ್ಗೆ ಅನುಮೋದನೆಯನ್ನ ನೀಡಬೇಕು. ಕೇಂದ್ರದ ಅನುಮೋದನೆ ಅತ್ಯಗತ್ಯ, ಹಾಗಾಗಿ ಅದಕ್ಕೂ ಕೂಡ ಅನುಮೋದನೆಯನ್ನ ನೀಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಮಹತ್ವದ ಚರ್ಚೆಗಳನ್ನ ಡಿಕೆ ಶಿವಕುಮಾರ್ ನಡೆಸಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸತ್ತಾರ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸತ್ತಾರ್, ಬೆಂಗಳೂರಿನ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಮನವಿಯನ್ನ ಮಾಡಿಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಈಗ ಗ್ರೇಟರ್ ಬೆಂಗಳೂರು ಆಗಿದೆ. ಅದರ ಜೊತೆಯಲ್ಲಿ ಇನ್ನಿತರ ವಲಯಗಳು ಕೂಡ ಸೇರ್ಕೊಂಡಿರೋದ್ರಿಂದ ಇದು ಬಹಳ ಪ್ರಮುಖ ಪಾತ್ರವನ್ನ ವಹಿಸುತ್ತೆ. ಏನೇನು ಮನವಿಯನ್ನ ಮಾಡಿಕೊಂಡಿದ್ದಾರೆ, ಕೇಂದ್ರದ ಸ್ಪಂದನೆ ಯಾವ ರೀತಿ ಇದಕ್ಕೆ ಸಿಕ್ಕಿದೆ, ಡೀಟೇಲ್ಸ್ ಏನಿದೆ ಅದ್ರ ಬಗ್ಗೆ? ಅಶ್ವಿನಿ, ದೆಹಲಿಯ ರಾಷ್ಟ್ರಪತಿ ಭವನದಲ್ಲಿ ಡಿಕೆ ಶಿವಕುಮಾರ್ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿಯಾಗಿ ಪ್ರಮುಖವಾಗಿ 18 ಬೇಡಿಕೆಯನ್ನು ಇಡ್ತಾರೆ. ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ 18 ಬೇಡಿಕೆಯನ್ನು ಇಡ್ತಾರೆ. ಈ ಪೈಕಿ ಬೆಂಗಳೂರಿನ ಸಂಬಂಧಪಟ್ಟ ಹಾಗೆ 8 ಬೇಡಿಕೆಯನ್ನು ಇಟ್ಟಿದ್ದಾರೆ. ಪ್ರಮುಖವಾಗಿ ಸ್ಯಾಟಲೈಟ್ ಟೌನ್ ರಿಂಗ್ ರೋಡ್ ಆಗಿರಬಹುದು, ಜೊತೆಗೆ ಸರ್ಜಾಪುರದಿಂದ ಹೆಬ್ಬಾಳದವರೆಗಿನ ಸುರಂಗ ಮಾರ್ಗಕ್ಕೆ ಅನುಮೋದನೆ ಕೊಡಬೇಕು, ಜೊತೆಗೆ ಅನುದಾನ ಕೊಡಬೇಕು ಅನ್ನೋ ಬೇಡಿಕೆಯನ್ನು ಇಟ್ಟಿದ್ದಾರೆ. ಅದರ ಜೊತೆಗೆ ಮೆಟ್ರೋ ವಿಚಾರಕ್ಕೆ ಬರುವುದಾದ್ರೆ, ಮೆಟ್ರೋ ಫೇಸ್ 2 ಏನಿದೆ, ಸರಿಸುಮಾರು 61 ನಿಲ್ದಾಣಗಳನ್ನು ಹೊಂದಿರುವಂತಹ ಫೇಸ್ 2ಗೆ ಈ ಹಿಂದೆ ಸರಿಸುಮಾರು 2014ರಲ್ಲಿ ಖುದ್ದು ಕೇಂದ್ರ ಸರ್ಕಾರವೇ ಅವತ್ತು ಅನುಮೋದನೆ ಕೊಟ್ಟು ಅನುದಾನವನ್ನು ಕೂಡ ಬಿಡುಗಡೆ ಮಾಡಿತ್ತು. ಬಟ್ ಇವತ್ತಿನ ಪರಿಷ್ಕೃತ ದರ ಅಂದ್ರೆ 12 ವರ್ಷಗಳ ನಂತರ ಅದರ ಪರಿಷ್ಕೃತ ವೆಚ್ಚ ಏನಿದೆ ಡಬಲ್ ಆಗಿರೋದ್ರಿಂದ ಹೆಚ್ಚುವರಿ ಆಗಿರುವಂತಹ ಹಣವನ್ನು ಕೂಡ ಕೊಡಬೇಕು. ಅನುದಾನವನ್ನು ಕೊಟ್ಟರೆ ಈ ಒಂದು ಕೆಲಸ ಉತ್ತಮವಾಗಿ ಆಗುತ್ತೆ, ಜೊತೆಗೆ ಸುಗಮವಾಗಿ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಮನವರಿಕೆ ಮಾಡಿ ಬೇಡಿಕೆಯನ್ನು ಕೂಡ ಇಟ್ಟಿದ್ದಾರೆ. ಇನ್ನು ಹೊಸದಾಗಿರುವಂತಹ ಮೆಟ್ರೋ ಜಾಲ, ಉದಾಹರಣೆಗೆ ತುಮಕೂರು ಆಗಿರಬಹುದು, ಬಿಡದಿ ಆಗಿರಬಹುದು, ಇತ್ತೀಚೆಗೆ ನಿರ್ಮಾಣಗೊಂಡಿರುವ ಅಂದ್ರೆ ಸ್ಟೇಡಿಯಂ ನಿರ್ಮಾಣದ ಪ್ಲಾನ್ ಅಲ್ಲಿರುವಂತಹ ಆನೇಕಲ್ಗೂ ಕೂಡ ಮೆಟ್ರೋ ಜಾಲವನ್ನು ವಿಸ್ತರಿಸಲು ಕೂಡ ಈಗಾಗಲೇ ರಾಜ್ಯ ಸರ್ಕಾರ ಪ್ಲಾನ್ ಮಾಡಿಕೊಂಡಿದೆ. ಈ ಬಗ್ಗೆ ಅಧ್ಯಯನ ಕೂಡ ಮಾಡ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಅನುದಾನಕ್ಕೆ ಕೂಡ ಬೇಡಿಕೆಯನ್ನು ಇಟ್ಟಿದ್ದಾರೆ. ಇನ್ನು ರಾಷ್ಟ್ರೀಯ ಹೆದ್ದಾರಿ, ಈ ಹಿಂದೆ ಪೆಂಡಿಂಗ್ ಇರುವಂತಹ ರಾಷ್ಟ್ರೀಯ ಹೆದ್ದಾರಿಗೆ ಅನುದಾನ ಕೊಡಬೇಕು. ಜೊತೆಗೆ ಖುದ್ದು ರಾಜ್ಯ ಸರ್ಕಾರ ಕೂಡ ಈಗಾಗಲೇ ಒಂದು ಡಬಲ್ ಡೆಕ್ಕರ್ ಫ್ಲೈಓವರ್ ಮತ್ತು ಒಂದು ಮೆಟ್ರೋ ಮಾರ್ಗವನ್ನು ಕೂಡ ತಮ್ಮ ಅನುದಾನದಲ್ಲೇ ರೆಡಿ ಮಾಡಲು ಸಿದ್ಧತೆ ಮಾಡಿಕೊಂಡಿದೆ. ಬಟ್ ಅದಕ್ಕೆ ಈ ಮೆಟ್ರೋ ಮತ್ತು ಡಬಲ್ ಡೆಕ್ಕರ್ಗೆ ಅನುಮತಿ ಏನಿದೆ ಅದು ಸೆಂಟ್ರಲ್ ಇಂದ ಬೇಕಾಗುತ್ತೆ. ಅದಕ್ಕೆ ನೀವು ಅನುಮತಿಯನ್ನು ಕೊಡಬೇಕು ಅನ್ನೋ ಮನವಿಯನ್ನು ಕೂಡ ಇಟ್ಟಿದ್ದಾರೆ. ಜೊತೆಗೆ ಹೊಸದಾಗಿರುವಂತಹ ಮೆಟ್ರೋ ಜಾಲ ವಿಸ್ತರಣೆ ಸಂಬಂಧ ಈಗಾಗಲೇ ಒಂದು ಡಿಪಿಆರ್ ಅನ್ನು ಕೂಡ ಅಂದ್ರೆ ಡಿಟೇಲ್ಡ್ ಪ್ರಾಜೆಕ್ಟ್ ರಿಪೋರ್ಟ್ ಅನ್ನು ಕೂಡ ಕೇಂದ್ರ ಸರ್ಕಾರಕ್ಕೆ ಖುದ್ದು ಬಿಎಂಆರ್ಸಿ ಜೊತೆ ರಾಜ್ಯ ಸರ್ಕಾರದ ಮೂಲಕ ಸಲ್ಲಿಕೆ ಮಾಡಿತ್ತು. ಅದಕ್ಕೆ ಕೂಡ ನೀವು ಅನುಮೋದನೆ ಕೊಡಬೇಕು ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರ ಮುಂದೆ ಒಂದು ಮನವಿಯನ್ನು ಇಟ್ಟಿದ್ದಾರೆ. ಅದರ ಜೊತೆಗೆ ಈಗಾಗಲೇ ರಾಜ್ಯದಲ್ಲಿ ಅಥವಾ ಬೆಂಗಳೂರಿನಲ್ಲಿ ತಂದಂತಹ ಬದಲಾವಣೆ ಜೊತೆಗೆ ಅಭಿವೃದ್ಧಿ ವಿಚಾರವನ್ನು ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರ ಮುಂದಿಟ್ಟುಕೊಂಡು ಭವಿಷ್ಯದಲ್ಲಿ ಬೆಂಗಳೂರಿನಲ್ಲಿ ಮೂಲಸೌಕರ್ಯವನ್ನು ಯಾವ ರೀತಿ ಬಲಪಡಿಸಬಹುದು ಅನ್ನೋ ನಿಟ್ಟಿನಲ್ಲಿ ಕೂಡ ಅದಕ್ಕೆ ಕೇಂದ್ರ ಸರ್ಕಾರ ಯಾವ ರೀತಿ ಸಹಕಾರ ಕೊಡಬೇಕು ಅನ್ನೋ ವಿಚಾರವನ್ನು ಕೂಡ ಸರಿಸುಮಾರು 26,000 ಕೋಟಿಗೆ ಇದೀಗ ಡಿಕೆ ಶಿವಕುಮಾರ್ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರ ಮುಂದೆ ಬೇಡಿಕೆ ಇಟ್ಟಿರುವಂತದ್ದು. ಅಶ್ವಿನಿ, ಸತ್ತಾರ್, ಅದರ ಜೊತೆಯಲ್ಲಿ ಈಗ ಬೆಂಗಳೂರು ಬ್ರ್ಯಾಂಡ್ ಬೆಂಗಳೂರು ಆಗಿದೆ. ಬ್ರ್ಯಾಂಡ್ ಬೆಂಗಳೂರು ಗಾತ್ರದಲ್ಲೂ ಕೂಡ ದೊಡ್ಡದಾಗಿದೆ. ಹಾಗಾಗಿ ಒಂದಷ್ಟು ಮನವಿಗಳನ್ನ ಮಾಡಿಕೊಂಡಿರೋದರ ಜೊತೆಗೆ ಡಿಕೆ ಶಿವಕುಮಾರ್ ಅವರ ದೂರದೃಷ್ಟಿತ್ವ ಅಂದ್ರೆ ರಾಮನಗರವನ್ನು ಸೇರಿಸೋದಾಗಿರ್ಬೋದು, ಕನಕಪುರವನ್ನು ಸೇರಿಸಿರೋದಾಗಿರ್ಬೋದು, ಇದರ ಬಗ್ಗೆಯೂ ಕೂಡ ಒಂದಷ್ಟು ಅನುದಾನಕ್ಕೆ ಮನವಿ ಮಾಡಿಕೊಂಡಿದ್ದಾರೆ ಅನ್ನುವಂತ ಮಾಹಿತಿ. ಅದ್ರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ಸತ್ತಾರ್?
ಬಿಎಂಆರ್ಸಿಯಲ್ಲಿ ಈಗಾಗಲೇ ಒಂದು ಸ್ಟಡಿಯನ್ನು ಮಾಡಿದೆ. ಅಂದ್ರೆ ಬೆಂಗಳೂರಿನ ಮೆಟ್ರೋ ಜಾಲವನ್ನು ಸರಿಸುಮಾರು 215 ಕಿಲೋಮೀಟರ್ ವಿಸ್ತರಿಸಲು ಈಗಾಗಲೇ ಅಧ್ಯಯನ ಕೂಡ ನಡೀತಾ ಇದೆ. ಪ್ರಮುಖವಾಗಿ ಬಿಡದಿ, ಹೊಸಕೋಟೆ, ಇನ್ನು ಏರ್ಪೋರ್ಟ್ ರೋಡ್ ಆಗಿರಬಹುದು, ಜೊತೆಗೆ ಈ ಕಡೆ ಆನೇಕಲ್ ರೂಟ್ಗೆ ದೇವನಹಳ್ಳಿ ಕನೆಕ್ಟಿವಿಟಿ ಎಲ್ಲ ವಿಚಾರವಾಗಿ ಒಂದು ಅಧ್ಯಯನ ಮಾಡಿದೆ. ಸರಿಸುಮಾರು 215 ಕಿಲೋಮೀಟರ್ ಮೆಟ್ರೋ ಜಾಲವನ್ನು ವಿಸ್ತರಿಸಲು ಈಗಾಗಲೇ ಒಂದು ಪ್ರಸ್ತಾವನೆಯನ್ನು ಕೂಡ ಸರ್ಕಾರಕ್ಕೆ ಸಲ್ಲಿಕೆ ಮಾಡಿದೆ. ಪ್ರಮುಖವಾಗಿ ಮಾದಾವರದಿಂದ ತುಮಕೂರು ಒಂದು ಪ್ರಸ್ತಾವನೆ ಸಲ್ಲಿಕೆ ಆಗಿದೆ. ಜೊತೆಗೆ ಸಿಲ್ಕಿ ಇನ್ಸ್ಟಿಟ್ಯೂಟ್ ನಿಂದ ಬಿಡದಿಗೆ ಬೇಕಾದಂತಹ ಅಧ್ಯಯನ ಕೂಡ ನಡೀತಾ ಇದೆ. ಇದೆಲ್ಲದರ ವಿಚಾರವಾಗಿ ಒಂದು ಸಿಎಂ ತವರು ಆಗಿರುವಂತಹ ಕನಕಪುರ ಕೂಡ ಮೆಟ್ರೋ ಜಾಲ ವಿಸ್ತರಣೆ ಆಗೋ ಸಂಬಂಧ ಈಗಾಗಲೇ ಚಿಂತನೆ ಹಂತದಲ್ಲಿದೆ. ಇವೆಲ್ಲದಕ್ಕೆ ವಿಚಾರ ಸಂಬಂಧಪಟ್ಟ ಹಾಗೆ ಡಿಪಿಆರ್ ಅನ್ನು ರೆಡಿ ಮಾಡಿ ಅದಕ್ಕೆ ಕೇಂದ್ರದ ಮುಂದೆ ಒಂದು ಬೇಡಿಕೆ ನೀಡುವಂತಹ ಒಂದು ಕೆಲಸವನ್ನು ನಿನ್ನೆ ಡಿಸಿಎಂ ಡಿ ಕೆ ಶಿವಕುಮಾರ್ ಮಾಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ. ಇನ್ನು ಬೆಂಗಳೂರಿನ ಈ ಭವಿಷ್ಯದಲ್ಲಿ ನೋಡ್ತಾ ಹೋದ ಸಂದರ್ಭದಲ್ಲಿ ಪ್ರಮುಖವಾಗಿ ಬೆಂಗಳೂರು ಒಂದು ಕಡೆ ಕೇವಲ ಇದು ಬೆಂಗಳೂರಿನಲ್ಲಿರುವಂತಹ ಜನರೇನಿದ್ದಾರೆ, ಕೇವಲ ರಾಜ್ಯ ಜನರು ಮಾತ್ರವಲ್ಲ, ದೇಶ ವಿದೇಶ ಜನರು ಬರ್ತಾ ಇದ್ದಾರೆ. ಇಂತಹ ಸಮಯದಲ್ಲಿ ಬೆಂಗಳೂರಿನ ಮೆಟ್ರೋ ಅಂದ್ರೆ ಸಾರಿಗೆ ವ್ಯವಸ್ಥೆಯನ್ನು ಮತ್ತಷ್ಟು ಸುಗಮಗೊಳಿಸುವಂತಹ ನಿಟ್ಟಿನಲ್ಲಿ ಮೆಟ್ರೋ ಜಾಲವನ್ನು ವಿಸ್ತರಣೆ ಮಾಡುವುದು ಅನಿವಾರ್ಯ ಪರಿಸ್ಥಿತಿಯಲ್ಲಿ ಖುದ್ದು ಬಿಎಂಆರ್ಸಿ ಸೇರಿದಂತೆ ಸರ್ಕಾರ ಇದೆ. ಇದೇ ಕಾರಣಕ್ಕಾಗಿ ಎಲ್ಲೆಲ್ಲಿ ಮೆಟ್ರೋ ಜಾಲವನ್ನು ಬಹುತೇಕ ಕಡೆ ಎಲ್ಲೆಲ್ಲಿ ವಿಸ್ತರಣೆ ಮಾಡಬಹುದು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಬಿಎಂಆರ್ಸಿ ಚಿಂತನೆಯಲ್ಲಿ ಇರುವುದರಿಂದ ಅದಕ್ಕೆ ಬೇಕಾದಂತಹ ಅನುಮೋದನೆ ಕೊಡಬೇಕಾಗುತ್ತೆ. ಜೊತೆಗೆ ಈ ಮೆಟ್ರೋ ಕಾನ್ಸೆಪ್ಟ್ ಏನಿದೆ ಅದು ಖುದ್ದು ಅಂದ್ರೆ ಸಿಎಂ ಡಿ ಕೆ ಶಿವಕುಮಾರ್ ಅವರ ಬಿಡದಿ ಆಗಿರಬಹುದು ಅಥವಾ ರಾಮನಗಿರಿ ಭಾಗಕ್ಕೆ ಮೆಟ್ರೋ ಜಾಲವನ್ನು ವಿಸ್ತರಣೆ ಮಾಡಬೇಕನ್ನೋ ಕನಸು ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಈಗ ಅಧಿಕಾರದಲ್ಲಿರುವುದರಿಂದ ತಮ್ಮ ಅಧಿಕಾರಾವಧಿಯಲ್ಲೇ ಇದನ್ನು ಕಾರ್ಯರೂಪಕ್ಕೆ ತರುವ ನಿಟ್ಟಿನಲ್ಲಿ ಕೂಡ ಡಿ ಕೆ ಶಿವಕುಮಾರ್ ಅವರು ಕಾರ್ಯಪ್ರವೃತ್ತರಾದಂತಹ ಕಾಣ್ತಾ ಇದೆ. ಇದರ ಮೊದಲ ಹಂತವಾಗಿ ರಾಷ್ಟ್ರಪತಿ ಭವನದಲ್ಲಿ ಇದೀಗ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿಯಾಗಿ ಸರಿಸುಮಾರು 26,000 ಕೋಟಿ ಅನುದಾನಕ್ಕೆ ಬೇಡಿಕೆ ಇಟ್ಟಿರುವಂತದ್ದು. ಅಶ್ವಿನಿ. ಆಲ್ ರೈಟ್ ಸತಾರ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಅನೇಕ ವಿಚಾರಗಳ ಬಗ್ಗೆ ಬೇಡಿಕೆಯನ್ನ ಇಟ್ಟಿದ್ದಾರೆ, ಮನವಿಯನ್ನ ಮಾಡಿಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿ. ಸರಿಯಾಗಿ ಒಂದು 18 ಬೇಡಿಕೆಗಳನ್ನ ಇಟ್ಟಿದ್ದಾರೆ. ರಾಜ್ಯಕ್ಕೆ ಸಂಬಂಧಪಟ್ಟಂತೆ, ಬೆಂಗಳೂರಿಗೆ ಸಂಬಂಧಪಟ್ಟಂತೆ, ನೀರಾವರಿ ಯೋಜನೆಗಳಿಗೆ ಸಂಬಂಧಪಟ್ಟಂತೆ, ರಾಜ್ಯಕ್ಕೆ ಬರಬೇಕಾಗಿರುವಂತಹ ಅನುದಾನಕ್ಕೆ ಸಂಬಂಧಪಟ್ಟಂತೆ, ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ